ಮಾಹಿತಿಗಾಗಿ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ವಕೀಲರಾದ ಅಮೃತೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಅಮೃತೇಶ್ ಸರ್, ನಾನು ಇಲ್ಲಿ ಓದ್ತಾ ಇದ್ದ ಪ್ರಕಾರ ಹಿಂದೂ ಅರ್ಜಿದಾರರದ್ದು ಕೂಡ ಒಂದೆರಡು ಅರ್ಜಿಯನ್ನ ತಿರಸ್ಕಾರ ಮಾಡಲಾಗಿದೆ. ಅಂದ್ರೆ ಎಲ್ಲಿ ಮಸೀದಿ ಇದೆ ಅಲ್ಲಿ ಮಂದಿರವನ್ನ ನಿರ್ಮಾಣ ಮಾಡೋ ಕುರಿತಾಗಿ. ಮತ್ತೊಂದು ಕಡೆಯಲ್ಲಿ ಸರ್ವೆ ಮಾಡ್ಲಿಕ್ಕೆ ಮುಸ್ಲಿಂ ಕಮಿಟಿ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು, ಸರ್ವೆ ಮಾಡಬಾರ್ದು ಅಂತ ಕೋರಿ ಅದನ್ನು ಕೂಡ ರಿಜೆಕ್ಟ್ ಆಗಿದೆ. ಸೊ ಇದನ್ನು ವಿಶ್ಲೇಷಿಸಬಹುದಾ ನಮ್ಮ ವೀಕ್ಷಕರಿಗೆ, ಏನಾಗಿದೆ ಎಕ್ಸಾಕ್ಟ್ಲಿ ಇವತ್ತು ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಅಂತ ಹೇಳಿ? ನೋಡಿ, ಈ ಹಿಂದೆ ಹಲವಾರು ತೀರ್ಪುಗಳು ಬಂದಿದೆ. ಹಿಂದೂಗಳು ಈ ಹಿಂದೆ ಈ ಹಿಂದೂ ರಾಷ್ಟ್ರ ಪೂರ್ತಿ ಏನು ಭಾರತ ದೇಶದಲ್ಲಿ ಎಲ್ಲ ಹಿಂದೂತ್ವಗಳು ಇತ್ತು. ಯಾವಾಗ ಮುಸ್ಲಿಮರ ಇದು ದಾಳಿ ನಡೆಯಿತು, ಆವಾಗ ಅವರುಗಳೆಲ್ಲ ಹೊರಗಡೆ ದೇಶದಿಂದ ಬಂದು ಇಲ್ಲಿ ಇದ್ದಂತಹ ದೇವಸ್ಥಾನಗಳನ್ನ ನೆಲಸಮ ಮಾಡಿ ಅದೇ ಜಾಗದಲ್ಲಿ ತಮ್ಮ ಇದನ್ನ ಮಸೀದಿಗಳನ್ನ ಕಟ್ಟಿದ್ದಾರೆ. ಇದನ್ನ ನೀವು ವೈಜ್ಞಾನಿಕವಾಗಿ ಅದನ್ನ ಉತ್ಕಲನ ಮಾಡಿದಾಗಲೇ ಗೊತ್ತಾಗುವಂತಹ ವಿಚಾರ. ಆದ್ರಿಂದ ಇವತ್ತು ರಾಮ ಜನ್ಮಭೂಮಿದು ಹಾಗೆ ಆಗಿದೆ. ತದನಂತರ ಇನ್ನೊಂದು ಜ್ಞಾನವ್ಯಾಪಿದಲ್ಲೂ ಹಾಗೆ ಆಗಿದೆ. ಇವತ್ತು ತಾಜ್ ಮಹಲ್ ಅನ್ನು ಸಹ ನಾವು ಹಾಗೇನೆ ಕೇಳ್ತಿದ್ದೀವಿ. ತಾಜ್ ಮಹಲ್ ಅದು ತೇಜೋ ಮಹಲ್, ಅಲ್ಲಿ ಅದರ ಕೆಳಗಡೆ ಶಿವನ ದೇವಾಲಯ ಇದೆ ಅಂತ ನಾವು ಪ್ರತಿಪಾದನೆ ಮಾಡ್ತೀವಿ. ಯಾಕೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿರುವಂತಹ ಒಂದು ಮಸೀದಿಯಲ್ಲಿ ಕಂಬಗಳಲ್ಲಿ ಹನುಮಂತನ ಇದು ಕೆತ್ತನೆಗಳಿದೆ. ಆದ್ರಿಂದ ಇವತ್ತು ಇದು ನ್ಯಾಯಾಲಯ ಕೊಟ್ಟಂತಹ ತೀರ್ಪು ಅಷ್ಟು ಇದು ಸಮಂಜಸ ಆಗ್ತಾ ಇಲ್ಲ. ಅದರದ ವಿರುದ್ಧವಾಗಿ ಮೇಲ್ಮನವಿ ಸಲ್ಲಿಸುವಂತಹ ಅವಕಾಶ ಇದೆ. ಅದರಿಂದ ಆ ಮೇಲ್ಮನವಿ ಸಲ್ಲಿಸುವುದು ಒಳ್ಳೆಯದು ಅಂತ ನನ್ನ ವಿಶ್ಲೇಷಣೆ. ರೈಟ್ ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಈ ಬಗ್ಗೆ ಮಾತನಾಡಲಿಕ್ಕೆ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ ನಮಸ್ಕಾರ. ನಮಸ್ತೆ. ಜ್ಞಾನವಾಪಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡಬೇಕು ಅನ್ನೋ ಹಿಂದೂ ಅರ್ಜಿದಾರರ ವಾದ, ಮತ್ತೊಂದು ಕಡೆಯಲ್ಲಿ ಸರ್ವೆಯನ್ನ ಮಾಡಬಾರದು ಅನ್ನೋ ಮುಸ್ಲಿಮರ ವಾದ. ಸದ್ಯಕ್ಕೆ ಮುಸ್ಲಿಂ ಪರವಾಗಿ ಸಲ್ಲಿಕೆಯಾಗಿದ್ದ ಅಷ್ಟು ಅರ್ಜಿಗಳನ್ನ ಕೂಡ ತಿರಸ್ಕರಿಸಿದೆ ಅಲಹಾಬಾದ್ ಹೈಕೋರ್ಟ್. ತಮ್ಮ ಪ್ರತಿಕ್ರಿಯೆ ಬಗ್ಗೆ? ಇದು ಒಳ್ಳೆಯ ಸೂಚನೆ. ಅಂತಂದ್ರೆ ನಾವು ಮೂರು ದೇವಸ್ಥಾನಗಳ ಮಂದಿರಗಳ ಬಗ್ಗೆ ನಮ್ಮ ಆರಂಭದಿಂದ, ಇವತ್ತಲ್ಲ ಸುಮಾರು 500 ವರ್ಷಗಳಿಂದ ನಮ್ಮ ಚರ್ಚೆ ಇತ್ತು. ಆ ಚರ್ಚೆಯ ಭಾಗದಲ್ಲಿ ಒಂದು ಕಡೆ ಜ್ಞಾನವಾಪಿ ಮಸೀದಿಯ ವಿಷಯದಲ್ಲಿ ಕಾಶಿ ವಿಶ್ವನಾಥನ ಮಂದಿರದ ವಿಷಯವಾಗಿ ಚರ್ಚೆ ಇತ್ತು, ಮಥುರಾ ವಿಷಯದಲ್ಲಿ ಚರ್ಚೆ ಇತ್ತು, ಅಯೋಧ್ಯ ವಿಷಯದಲ್ಲಿ ಚರ್ಚೆ ಇತ್ತು. ಈಗಾಗಲೇ ಅಯೋಧ್ಯ ವಿಷಯ ನಮಗೆ ಪೂರಕವಾಗಿ ಬಂದಿದ್ದೆ. ಮಥುರಾ ಜನ್ಮಭೂಮಿಯ ವಿಷಯದಲ್ಲಿ ಈಗ ಸರ್ವೆಗೆ ಹೈಕೋರ್ಟ್ ಸಮ್ಮತಿ ಮಾಡಿದೆ. ಇನ್ನು ಜ್ಞಾನವಾಪಿ ಮಸೀದಿ ವಿಷಯದಲ್ಲಿ ಅದು ಮಸೀದಿ ಅಲ್ಲ, ಅಲ್ಲಿ ಶೃಂಗಾರ ಗೌರಿಯ ಸಾನ್ನಿಧ್ಯ ಇದೆ. ಅದನ್ನ ನಮ್ಮ ಮಾತೆಯಂದಿರು ಪೂಜೆ ಮಾಡ್ತಾರೆ ಎನ್ನುವುದಕ್ಕೆ ಹಲವು ನಿದರ್ಶನಗಳು, ಇತಿಹಾಸಗಳು ಇದ್ದಾವೆ. ಈ ವಿಷಯವಾಗಿ ಪಾರ್ಥಸಾರಥಿ ಜೈನ್ ಅವರು ಅದರ ಬಗ್ಗೆ ಒಂದು ತಕರಾರು ಅರ್ಜಿಯನ್ನು ಹಾಕಿದಾಗ ಅಲಹಾಬಾದ್ ಹೈಕೋರ್ಟ್ ಅದನ್ನು ಮಾನ್ಯ ಮಾಡಿತ್ತು. ಅದಕ್ಕೆ ಬೇಕಾದ ವಿಷಯಗಳನ್ನ ಅಲಹಾಬಾದ್ ಕೆಳಗಿನ ನ್ಯಾಯಾಲಯಕ್ಕೆ ಆದೇಶ ಮಾಡಿತ್ತು, ಜಿಲ್ಲಾ ನ್ಯಾಯಾಲಯಕ್ಕೆ ಆದೇಶ ಮಾಡಿತ್ತು. ಇದಕ್ಕೆ ಏನು ಬೇಕು ಅದನ್ನ ನೀವು ವಿಷಯಗಳನ್ನ ಬೇಕು ಅನ್ನುವ ಆಧಾರಗಳ ಅನುಸಂಧಾನದಿಂದ ಇವತ್ತು ಅಲಹಾಬಾದ್ ಹೈಕೋರ್ಟ್ ಅದಕ್ಕೆ ಮಾನ್ಯ ಮಾಡಿದೆ. ಈಗ ತಕರಾರು ಅರ್ಜಿಗಳನ್ನ ಬೇರೆ ರೀತಿಯಲ್ಲಿ ಅಂಜುಮನ್ ಇಂತೆಹಾಜ್ ಏನು ಅಲ್ಲಿ ವಿವಾದಾತ್ಮಕವಾಗಿರುವಂತಹ ವಿಷಯಗಳನ್ನ ಕೆದಕ್ಲಿಕ್ಕೆ ಅವರೇನು ಅರ್ಜಿ ಹಾಕಿದ್ದಾರೆ ಆ ಅರ್ಜಿಯನ್ನ ತಿರಸ್ಕರಿಸಿದೆ. ಇದು ಒಂದು ಒಳ್ಳೆಯ ಸಂದೇಶ ಸಮಾಜಕ್ಕೆ. ಹಾಗಾಗಿ ನಮ್ಗೆ ನೋವೇನು ಅಂತಂದ್ರೆ ಎಲ್ಲ ವಿಷಯಗಳನ್ನ ನಾವು ಕಾನೂನಾತ್ಮಕವಾಗಿನೇ ತಗೊಳ್ಬೇಕು ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆಯಲ್ಲ, ಇದನ್ನ ಜಾಮಿಯಾ ಮಸೀದಿಯವರು ಅಥವಾ ಈ ಬೇರೆ ಬೇರೆ ಅಂಜುಮನ್ ಸಂಸ್ಥೆಯವರೆಲ್ಲ ಇದ್ರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡಬೇಕು. ಇದು ಭಾರತ ದೇಶ ಆಗಿರುವುದರಿಂದ, ಇದು ಪ್ರಜಾಪ್ರಭುತ್ವ ದೇಶವಾಗಿರುವುದರಿಂದ ಇಲ್ಲಿ ಎಲ್ಲ ಪ್ರಜೆಗಳಿಗೆ ಅವರವರದ್ದಾದ ಹಕ್ಕಿದೆ. ಆ ಹಕ್ಕನ್ನ ಮಾನ್ಯ ಮಾಡಬೇಕು ಅಂತ ನಾವು ಕಳಕಳಿಯನ್ನ ಮಾಡಿಕೊಳ್ತೇವೆ. ಈಗ ಒಂದು ಕಡೆಯಲ್ಲಿ 6 ತಿಂಗಳ ಒಳಗಾಗಿ ಇದರ ವಿಚಾರಣೆಯನ್ನ ಮುಕ್ತಾಯಗೊಳಿಸಬೇಕು ಅಂತ ಹೇಳಿ ವಾರಣಾಸಿ ಕೋರ್ಟ್ಗೂ ಕೂಡ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ತೀರ್ಪಿನ ಆದೇಶಗಳನ್ನ ಅನ್ವಯಿಸಿ ನೋಡೋದಾದ್ರೆ ಹಿಂದೂ ಅರ್ಜಿದಾರರ ಪರವಾಗಿ ಬಹುತೇಕ ಬರ್ತಾ ಇದೆ. ಅಂತಿಮವಾಗಿ ಯಾವ ರೀತಿ ತೀರ್ಪು ಬರುತ್ತೋ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಇವಾಗ ಬಹುತೇಕ ಹಿಂದೂ ಅರ್ಜಿದಾರರ ಪರವಾಗಿ ಬರ್ತಾ ಇದೆ. ಉತ್ತಮವಾದ ಬೆಳವಣಿಗೆ ಅಂತ ತಮಗೆ ಅನಿಸುತ್ತೋ? ಯಾಕಂತಂದ್ರೆ ಆಲ್ರೆಡಿ ಮತ್ತೊಂದು ಕಡೆಯಲ್ಲಿ ಗಮನಿಸೋದಾದ್ರೆ ಆಲ್ರೆಡಿ ಅಲ್ಲಿ ಮಸೀದಿ ಇದೆ,
ಅಲ್ಲೂ ಒಂದು ಧರ್ಮದವರ ನಂಬಿಕೆ ಇದೆ, ಆಸ್ಥೆ ಇದೆ, ಅವರ ಪ್ರಾರ್ಥನೆಗಳ ಸಲ್ಲಿಕೆ ಆಗ್ತಾ ಇದೆ. ಮತ್ತೊಂದು ಧರ್ಮದ ಮೇಲಿನ ಪ್ರಹಾರ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದಾ ಇದನ್ನ ಹೇಗೆ ಅಂತ ಹೇಳಿ? ಸ್ಮಿತಾಜಿ ಒಂದು ಮಾತನ್ನ ತಮ್ಮ ಗಮನಕ್ಕೆ ತರುವಂತದ್ದು, ಪ್ರಸ್ತುತವಾಗಿರುವಂತಹ ಈ ಮೂರೂ ಮಂದಿರಗಳನ್ನ ಹಿಂದೆ ಔರಂಗಜೇಬ ಒಂದು ಕಡೆ ಒಡೆದು ಹಾಕಿರೋದು, ಇನ್ನೊಂದು ಕಡೆಗೆ ಅಕ್ಬರ್ನ ಮಂತ್ರಿ ಆಗಿರತಕ್ಕಂತ ಮೀರ್ ಖಾಸಿಂ ಅನ್ನುವಂತಹ ಅವನು ಒಡೆದು ಹಾಕಿರೋದು, ಮತ್ತೊಂದು ಕಡೆಯಲ್ಲಿ ಮೀರ್ ಬಾಕಿರ್ ಅನ್ನುವಂತಹ ಔರಂಗಜೇಬನ ಮಂತ್ರಿ ಒಡೆದು ಹಾಕಿರುವಂತಹ ಇತಿಹಾಸಗಳನ್ನ ನಾವು ಕುರುಹುಗಳಾಗಿ ಕಾಣ್ತಾ ಇರ್ತೇವೆ. ಈ ಕುರುಹುಗಳು ಎಲ್ಲಿದೆ? ಈಗ ತಾವುಗಳು ಗಮನಿಸಿದ ಹಾಗೆ ಗೋಲ್ ಗುಂಬಸನ್ನ ಇವರು ನಿರ್ಮಾಣ ಮಾಡಿರೋದು ದೇವಸ್ಥಾನದ ಐತಿಹಾಸಿಕ ಕುರುಹಿನ ಮೇಲೆ ಅವರು ನಿರ್ಮಾಣ ಮಾಡಿದ್ದಾರೆ. ಈಗ ದೇವಸ್ಥಾನವನ್ನ ಪೂರ್ತಿ ಒಡೆದು ಅದರ ಕಳೆಬರಗಳನ್ನ ತೆಗೆದು ಅಥವಾ ಅದರ ಪ್ರಾಚ್ಯ ವ್ಯವಸ್ಥೆಯನ್ನ ಪೂರ್ತಿ ನಾಶ ಮಾಡಿವರೇನು ಮಾಡಿಲ್ಲ. ಅರ್ಧಂಬರ್ಧ ಅಂದ್ರೆ ಹಿಂದೂಗಳನ್ನ ಅವಹೇಳನ ಮಾಡಬೇಕು, ನಿಮ್ಮ ಮೇಲೆ ನಮ್ಮ ಅಸ್ತಿತ್ವ ಇದೆ ಎನ್ನುವುದನ್ನ ತೋರಿಸಿಕೊಳ್ಳಿಕ್ಕೆ, ಹಿಂದೂಗಳನ್ನ ಅವಮಾನ ಮಾಡಲಿಕ್ಕೆ ಅಂತಹ ಕುರುಹುಗಳನ್ನ ಅವರು ಮಾಡಿಕೊಂಡಿದ್ದಾರೆ. ಇದಕ್ಕೆ ನಿಮ್ಗೆ ತುಂಬಾ ಉದಾಹರಣೆಗಳು ನಮ್ಮ ಭಾರತ ದೇಶದಲ್ಲಿ ಸಿಗತ್ತೆ. ಈ ವಿಷಯವನ್ನ ನಾವು ಗಮನಕ್ಕೆ ತಂದಾಗ ನಮ್ಮ ಸ್ವಯಂ ಆಡಳಿತವಿದ್ದಂತಹ ಕ್ಷೇತ್ರಾವಾರು ವ್ಯವಸ್ಥೆಯ ಮೇಲೆ ಇವರುಗಳು ದುರಾಡಳಿತ ಮಾಡಿರುವುದನ್ನ ಜನತೆ ಮನಗಾಣಬೇಕು. ಅವರು ಹೇಳುವಾಗ 1947ರ ಯಾವುದೋ ಒಂದು ಆದೇಶವನ್ನ ಅವರು ಮನಗಾಣಿಸ್ತಾರೆ. ಅಂತಂದ್ರೆ ಇದ್ದದ್ದು ಇದ್ದ ಹಾಗೆ ಇರಬೇಕು, ಯಾರು ಯಾರ ಮೇಲೂ ಕೂಡ ಇದು ಮಾಡಬಾರದು ಅಂತ ಹೇಳ್ತಾರೆ. ಆದರೆ ಯಾವ ವ್ಯವಸ್ಥೆಯನ್ನ ಇವರು ದುರಾಡಳಿತ ಮಾಡಿ ಅದನ್ನ ಒಡೆದು ಹಾಕಿ ಅದರ ಮೇಲೆ ಅವಶೇಷಗಳ ಮೇಲೆ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಇದು ಮೂರು ಕೂಡ ಹಿಂದೂಗಳ ಧಾರ್ಮಿಕ ನಂಬಿಕೆಯ ಮತ್ತೆ ಮೋಕ್ಷದ ಕ್ಷೇತ್ರ. ಸರಿ ಸರಿ, ಧನ್ಯವಾದ ಸ್ವಾಮೀಜಿಗಳೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಆಗಿದೆ. ಒಟ್ಟು 5 ಅರ್ಜಿಗಳನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಅಂಜುಮಾನ್ ಇಂತಜಾಮಿಯಾ ಸಲ್ಲಿಸಿದಂತಹ ಅರ್ಜಿ जब वर्शिप स्पेशल प्रोविजन एक्ट 1991 एंड कोर्ट को लोअर कोर्ट को डायरेक्ट किया कि एक्सपीडियसली, चूँकि 32 साल व्यतीत हो चुके हैं इस केस को फाइल किए हुए, इसलिए तुरंत एक्सपीडियस डिस्पोजल इस केस का करें। और लोअर कोर्ट को डायरेक्ट किया है कि विद इन 6 मंथ्स इस केस को फाइनल जजमेंट जो है वो प्रोनाउंस करें। और एएसआई के संबंध में मैं कंप्लीट कर रहा हूँ। एएसआई के संबंध में माननीय न्यायालय ने ये कहा कि वाद संख्या 1821 में राखी सिंह के केस में जो एएसआई के द्वारा रिपोर्ट फाइल की गई है कल जनपद न्यायाधीश वाराणसी के न्यायालय में, वो सेम रिपोर्ट शैल बी फाइल्ड इन दिस केस। And if any direction in the order has been not complied with in that ASI report, again वो सर्वे करें और उसकी भी रिपोर्ट फाइल करें इस केस में। इस प्रकार का डायरेक्शन एएसआई को भी दिया गया है। वजू खाना का डिस्प्यूट और जो ऑर्डर है वो इस केस के लिए माननीय उच्चतम न्यायालय ने नहीं दिया है, इसलिए वजू खाने का भी होगा सर्वे इस केस में। बिल्कुल किया जाएगा।